ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸೂಪರಾಗಿದ್ದೀವಿ. ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವಿವತ್ತು ರೆಡಿಯಾಗಿ ಎಲ್ಲೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇರಿ ನಿಮ್ಮ ತಲೆಗೆ ಅಷ್ಟೊಂದೆಲ್ಲ ಯೋಚನೆ ಕೊಡ್ಬೇಡಿ, ನಾವೇ ಹೇಳ್ತೀವಿ ಎಲ್ಲೋಗ್ತಿದ್ದೀವಿ ಅಂತ. ನಾವು ನಮ್ಮ ಮಕ್ಕಳಿಗೆಲ್ಲ ಬಾಯ್ ಮಾಡಿ ಅವರಿಗೆ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು, ಬಾಯ್ ಮಕ್ಕಳ ಕಿತ್ಲಾಡಬೇಡಿ, ನಾವು ಬರೋವರೆಗೂ ಸುಮ್ಮನೆ ಇರಿ ಅಂತ ಹೇಳಿ ನಾವು ಹೊರಟ್ವಿ. ಹಾಗೆ ನಾವು ಹೋಗೋ ದಾರಿಲಿ ನನ್ನ ನಾದಿನಿಯವ್ರು ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅವ್ರು ನಮಗಿನ್ನ ಮುಂಚೆನೇ ಬಂದಿದ್ದರು. ಅವರು ಮತ್ತು ನಾವು ಇಬ್ಬರು ಸೇರಿ ಹೊರಟ್ವಿ. ಅಯ್ಯೋ, ನಾವಿನ್ನೂ ನಿಮಗೆ ಹೇಳಿಲ್ಲ ಅಲ್ವಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇವತ್ತು ನಮ್ಮ ಹಸ್ಬೆಂಡ್ ಅವ್ರ ತಾತನಿಗೆ ಎಡೆ ಇಟ್ಟು ಪೂಜೆ ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಮನೆಗೆ ಹೊರಡ್ತಾ ಇದ್ವಿ. ನಮ್ಮ ಅತ್ತೆ ಮಾವ ಬೆಳಿಗ್ಗೆನೇ ಬಂದಿದ್ದರು ಮತ್ತು ನಮಗೋಸ್ಕರ ಡೋರ್ ಹತ್ರನೇ ನಿಂತ್ಕೊಂಡು ಕಾಯ್ತಾಯಿದ್ರು. ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ನಮ್ಮ ಹಸ್ಬೆಂಡ್ಗೆ ಹೊಡಿತಾಯಿದ್ರು, ಒಂದು ಫೋನ್ ಎತ್ತಲ್ಲ ಏನಿಲ್ಲ ನಾನು ಫೋನ್ ಮಾಡಿದ್ರೆ ಅಂತ ತಮಾಷೆಗೆ ಹೊಡಿತಾಯಿದ್ರು. ಬನ್ನಿ ನಮ್ಮ ತಾತಂಗೆ ತಿನ್ನೋಕ್ಕೆ ಏನೇನು ಐಟಮ್ಸ್ ಇಟ್ಟಿದ್ದಾರೆ ಅಂತ ನೋಡೋಣ. ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ, ಸಿಗರೇಟ್ ಇಟ್ಟಿದ್ದಾರೆ, ಎಳ್ನೀರೆಲ್ಲ ಇಟ್ಟಿದ್ದಾರೆ, ಮತ್ತು ಅವರಿಗೆ ಅಂತ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ಈ ಕಡೆ ಬೀಡಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಫ್ರೂಟ್ಸು, ಹಣ್ಣು, ಸ್ವೀಟ್ಸು ಎಲ್ಲ ಇಟ್ಟು ಅಲಂಕಾರ ಮಾಡಿ ಅವರೆಲ್ಲ ತಿನ್ನಲಿ ಅಂತ ಚೆನ್ನಾಗಿ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ. ನೋಡಿ ನಮ್ಮ ಹಸ್ಬೆಂಡು ನನ್ನನ್ನೇ ಮರೆತುಬಿಟ್ಟು ಅವ್ರ ಅತ್ತೆ ಮಗಳ ಜೊತೆ ಕುತ್ಕೊಂಡು ಹರಟೆ ಹೊಡಿತಿದ್ದಾರೆ. ಅತ್ತೆ ಮಗಳು ಅಪರೂಪಕ್ಕೆ ಸಿಕ್ಕಿದ್ದಾಳೆ ಅಂತ. ನೋಡಿ ನಮ್ಮ ಭಾವ ಅವರೆಲ್ಲ ನೋಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ನೋಡಿ ಅಂತೆಲ್ಲ ಅವರಿಗೆಲ್ಲ ಹೇಳ್ತಿದ್ದಾರೆ. ನಾವು ಧೂಪ ಹಾಕಿರಲಿಲ್ಲ, ಆರತಿ ಮಾಡಿ ಧೂಪ ಹಾಕಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಬಂದಿದ್ದರು ಅಷ್ಟೊತ್ತಿಗೆ. ಅದಾದಮೇಲೆ ನಾವು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡಿತಿದ್ವಿ. ಎಲ್ಲರೂ ತುಂಬ ದಿನ ಆಗಿತ್ತು ಸಿಕ್ಕಿ. ನನ್ನ ನಾದಿನಿ ಮತ್ತು ನೋಡಿ ನನ್ನ ನಾದಿನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಅವ್ರ ಹಸ್ಬೆಂಡ್ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವಳು ಕೂಡ ವಿಡಿಯೋ ಮಾಡಿಸ್ತಾ ಇದ್ದಾಳೆ. ನಮ್ಮ ಅತ್ತೆ ಅವ್ರ ಅಳಿ ಹಿಂಗೆ ರೇಗಿಸ್ತಾ ಇದ್ದಾರೆ, ಇವತ್ತೇನಾದರೂ ಬೇಕಾ ನಾಣಿ ನಿಮಗೆ ಇಬ್ರಿಗೂ ಅಂತ. ಅವರು ಒಂದು ಡ್ರಿಂಕ್ಸ್ ಮಾಡೋ ವಿಡಿಯೋ ಮಾಡಿದರು ಇಬ್ಬರು ಸೇರಿ, ನಮ್ಮ ಹಸ್ಬೆಂಡು ಮತ್ತು ಅವರು. ಅದಕ್ಕೋಸ್ಕರ ನಮ್ಮಮ್ಮ ಅವ್ರನ್ನ ರೇಗಿಸ್ತಿದ್ದಾರೆ, ಇವತ್ತು ಏನಾದರೂ ಬೇಕಾ ನಿಮಗೆ ಅಂತ. ಇವಳ ಹೆಸರು ಸಿರಿ ಅಂತ. ಇವಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ಹಾಕ್ಕೊಂಡು ನೋಡ್ತಾನೇ ಇದ್ಲು ರಿಪೀಟು. ಮತ್ತು ನನ್ನ ನಾದಿನಿ ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳು ಕೂಡ ಎಲ್ಲರ ಹತ್ರನೂ ಹೋಗಿ ವೀಡಿಯೋ ಮಾಡ್ತಾಯಿದ್ಲು. ಅವಳು ಬಿಗ್ ಬಾಸ್ ಫಿನಾಲೆ ಇದ್ದಿದ್ದರಿಂದ ಯಾರು ಗೆಲ್ತಾರೆ ಅಂತ ಎಲ್ಲರ ಹತ್ರನೂ ಹೋಗಿ ಕೇಳ್ತಾಯಿದ್ಲು. ನಮ್ಮ ಹಸ್ಬೆಂಡು ಅವ್ರ ಅತ್ತೆ ಮತ್ತು ಅವ್ರ ಅತ್ತೆ ಮಗಳ ಹತ್ರ ಹೋಗ್ಬಿಟ್ಟು ನಮ್ಮ ಚಾನಲ್ನ ಎಲ್ಲರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಹತ್ರ, ಮತ್ತು ನಿಮ್ಮ ಗಾರ್ಮೆಂಟ್ಸಲ್ಲಿ ಕೆಲ್ಸಕ್ಕೆ ಹೋಗ್ತೀಯಲ್ಲ ಅತ್ತೆ, ಅಲ್ಲೆಲ್ಲ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ನಮ್ಮ ಹಸ್ಬೆಂಡ್ ಎಲ್ಲರ ಹತ್ರನೂ ಕೇಳ್ತಾಯಿದ್ರು. ನಮ್ಮ ಅಜ್ಜಿ ತಾತನ ನೆನೆಸ್ಕೊಂಡು ಫುಲ್ ಸಾಂಗ್ ಆಡ್ತಾಯಿದ್ರು. ನಮ್ಮ ಯಜಮಾನ್ರು ಎಲ್ರದ್ದು ವೀಡಿಯೋ ಮಾಡ್ತಾಯಿದ್ರು ಮತ್ತು ಪರಿಚಯ ಮಾಡಿಸ್ತಾಯಿದ್ರು. ನನ್ನ ನಾದಿನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಯಿದ್ಲು. ನನ್ನ ನಾದಿನಿ ಅವತ್ತಿನ ನಾಳೆ ಬಿಗ್ ಬಾಸ್ದು ಫಿನಾಲೆ ಇದ್ದಿದ್ದರಿಂದ ಎಲ್ಲರ ಹತ್ರನೂ ಹೋಗಿ ಅಜ್ಜಿ ಯಾರು ಗೆಲ್ಲಬೇಕು ಅಂತ ಕೇಳ್ತಾಯಿದ್ಲು. ಎಲ್ಲರೂ ಗಿಲ್ಲಿ ಅಂತ ಹೇಳ್ತಾಯಿದ್ರು, ಬಟ್ ಒಬ್ಬ ಮಾತ್ರ ವೋಟ್ ಫಾರ್ ಧನುಷ್ ಅಂತ ಹೇಳ್ತಾ ಇದ್ದ. ನಾವು ಗಿಲ್ಲಿ ಇಲ್ಲ ಗಿಲ್ಲಿ ಎಂತ ಗೊತ್ತುಂಟ ಫ್ರೆಂಡ್ಸ್, ಗಿಲ್ಲಿಗೆ ಓಟ್ ಹಾಕಿ. ಇವಂದು ಹಾಕ್ತೀನಿ ನೋಡ, ಒಳ್ಳೆ ಎಡಿಟ್ ಹಾಕ್ತೀನಿ ನೋಡ ನಿನ್ಗೆ. ನೋಡ ಐತೆ ಬರ ನಿನ್ಗೆ, ಬರ ಐತೆ ಬರ ಐತೆ ಬರಲೇ, ಬರ ಐತೆ ಬರೋ ನಿನ್ಗೆ. ಎಲ್ಲರ ಹತ್ರನೂ ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿ ಮುಗಿಸಿದ್ದಾಯಿತು. ಎಲ್ಲ ಮುಗಿದ್ಮೇಲೆ ನಾನು ಮತ್ತು ನನ್ನ ನಾದಿನಿಯವರೆಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಫುಲ್ ನಾನ್ ವೆಜ್ ಮಾಡಿದರು. ಚಿಕನ್ ಫ್ರೈ, ಫಿಶ್ ಕಬಾಬ್, ಚಿಕನ್ ಕಬಾಬ್, ಗೀ ರೈಸ್, ಬೋಟಿ ಗೊಜ್ಜು ಮತ್ತು ಮಟನ್ ಸಾಂಬಾರ್, ರೈಸ್ ಎಲ್ಲ ಮಾಡಿದರು. ನಾನು ಮತ್ತು ನಮ್ಮ ನಾದಿನಿ ಅವರೆಲ್ಲರೂ ಸೇರಿ ಫುಲ್ ಬ್ಯಾಟಿಂಗ್ ಮಾಡಿ ಮುಗಿಸಿದ್ವಿ. ಬ್ಯಾಟಿಂಗ್ ಮಾಡಿ ಮುಗಿಸಿದ ತಕ್ಷಣ ನಮ್ಮ ಚಿಕ್ಕತ್ತೆ ನನಗೆ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು
ಸೀರೆ ಎಲ್ಲ ಕೊಟ್ಟರು. ಮತ್ತು ಅದು ಸೀರೆ ತೊಗೊತಾ ಇದ್ದೆ, ಒಂದು ಬಾಳೆಹಣ್ಣು ಮಾತ್ರ ತೊಗೊಂಬಿಟ್ಟಿದ್ದೆ. ನಮ್ಮತ್ತೆ ಒಂದಲ್ಲ 2 ನಿನಗೇನೆ ಕೊಟ್ಟಿರೋದು, 2 ಬಾಳೆಹಣ್ಣು ತೊಗೋ ಅಂತ ಹೇಳ್ತಾಯಿದ್ರು. ನಮ್ಮ ಹಸ್ಬೆಂಡು ಒಂದು ನಿನಗೆ ಒಂದು ನನಗೆ ಕಣ ತೊಗೊಳ್ಳೆ ಅಂತ ಹೇಳ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹೊರಡೋಣ ಅಂತ ಎಲ್ರಿಗೂ ಬಾಯ್ ಮಾಡ್ತಾಯಿದ್ವಿ. ಬಟ್ ಆ ಹುಡುಗರಿಗೆ ಬಾಯ್ ಅಂತ ಹೇಳಿದ್ರು, ಅವ್ರು ಬಾಯ್ ಮಾಡಲಿಲ್ಲ. ಯಾಕಂದರೆ ಅವರು ನಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದರಿಂದ ಪಾಪ ಮುಖ ನೋಡ್ತಾಯಿದ್ರು. ಅದಾದಮೇಲೆ ಎಲ್ಲರೂ ಬಾಯ್ ಮಾಡಿದ್ರು. ಎಲ್ಲರೂ ಬಾಯ್ ಮಾಡಿ ಕಳಿಸಿದ್ರು. ಸರಿ ಆಯ್ತು ಅಂತೇಳಿ ನಾವು ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಬಂದಿದ್ದೆ ಎಲ್ಲಿಗೆ ಗೊತ್ತಾ, ಐಡಿಯಲ್ ಅನ್ನೋ ಐಸ್ ಕ್ರೀಮ್ ಪಾರ್ಲರ್ಗೆ, ಮಂಗಳೂರು ಗಡ್ಬಡ್ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದ್ವಿ. ಯಾಕಂದರೆ ನಾನ್ ವೆಜ್ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ನೋಣ ಅಂತ ಹೇಳಿ ಐಡಿಯಲ್ ಮಂಗಳೂರು ಗಡ್ಬಡ ಶಾಪ್ ಹತ್ರ ಬಂದಿದ್ವಿ. ಹಿಂದೆಯೇ ನಮ್ಮ ನಾದಿನಿಯವ್ರು ಕೂಡ ಬರ್ತಿದ್ರು. ಅವರು ಬರಲಿ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಯಾವ್ಯಾವ ಫ್ಲೇವರ್ ಇದೆ ಒಂದು ಸರಿ ನೋಡೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಚೆಕ್ ಮಾಡ್ತಾಯಿದ್ವಿ. ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು, ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ನಮ್ಮ ನಾದಿನಿಯವ್ರು ಕೂಡ ಬಂದರು. ಅವ್ರು ಬಂದಮೇಲೆ ಯಾರಿಗೆ ಯಾವ ಫ್ಲೇವರ್ ಬೇಕು ಅಂತ ಕೇಳಿಕೊಂಡು ಆರ್ಡ್ರ್ ಮಾಡ್ತಾಯಿದ್ವಿ. ಆರ್ಡ್ರ್ ಮಾಡಿದ್ಮೇಲೆ ಎಲ್ರಿಗೂ ಎಲ್ಲರೂ ಒಂದೊಂದು ಫ್ಲೇವರ್ ಆರ್ಡ್ರ್ ಮಾಡಿದ್ವಿ. ಎಲ್ರದ್ದು ಐಸ್ ಕ್ರೀಮ್ ಕೂಡ ಬಂತು. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಎಲ್ಲ ತಿಂದಿದ್ದು ನನ್ನ ನಾದಿನಿ ಕೂಡ ವೀಡಿಯೋ ಮಾಡ್ತಾಯಿದ್ಲು, ಯಾರ್ಯಾರು ಯಾವ್ಯಾವ ಫ್ಲೇವರ್ ತೊಗೊಂಡಿದ್ದಾರೆ ಅಂತ. ನಮ್ಮ ನಾದಿನಿಯವ್ರ ಗಂಡಂದು ಮಾತ್ರ ಇನ್ನೂ ಐಸ್ ಕ್ರೀಮ್ ತೊಗೊಂಡೇ ಇರಲಿಲ್ಲ. ಅವ್ರು ಯಾವುದೋ ಡಿಫ್ರೆಂಟಾಗಿರೋ ಐಸ್ ಕ್ರೀಮ್ ಹೇಳಿದ್ರೇನು, ನೋಡಿ ಅವ್ರು ತೊಗೊಂಡಿರೋ ಐಸ್ ಕ್ರೀಮ್ ಇದೆ. ಇವರು ಆ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ರು. ಅದಾದಮೇಲೆ ನೋಡಿ, ನೀವು ಈ ಕಡೆ ಬಂದರೆ ನಾಗರಬಾವಿ ಕಡೆ ಬಂದರೆ ನೀವು ಕೂಡ ಈ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಟೇಸ್ಟ್ ಮಾಡಿ, ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ನಾದಿನಿಯವ್ರ ಗಂಡ ಇಬ್ಬರೂ ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಏನಕ್ಕೆ ಅಂದರೆ ನಮ್ಮ ನಾದಿನಿಯವರು 1-2 ಮಂತ್ಸ್ ಬ್ಯಾಕ್ ಒಂದು ಹೊಸ ಬೈಕ್ ತೊಗೊಂಡಿದ್ರು. ಅದನ್ನು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟರು. ನೀವು ಒಂದು ಸರಿ ನೋಡಿಸಿ ಚೆನ್ನಾಗಿದೆಯಾ ಏನು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ, ಮನೆಗೆ ಹೋಗೋಣ ಅಂತ ಹೇಳಿ. ಹಾಗೆ ಒಂದು ಗಾಡಿನೂ ಕೂಡ ಚೆನ್ನಾಗಿದೆ, ಒಳ್ಳೆ ಸ್ಮೂತಾಗಿ ಓಡ್ತಾಯಿತ್ತು ಗಾಡಿ ಕಂಡೀಷನ್ ಓಕೆ, ಗಾಡಿ ಎಲ್ಲ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಕೂಡ ತುಂಬ ಖುಷಿಪಟ್ಟರು, ಓಕೆ ಗಾಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಅದಾದಮೇಲೆ ನಾವು ಮನೆ ಹತ್ರ ಬಂದ್ವಿ. ನಮ್ಮ ಪರಿ ವಾಕ್ ಮಾಡ್ತಾಯಿದ್ಲು ಔಟ್ಸೈಡು. ಅವಳು ನಮ್ಮನ್ನ ನೋಡಿ ನಮ್ಮ ಬೈಕಿಂದೇ ಓಡಿ ಬಂದ್ಲು. ನೋಡಿ ಎಷ್ಟು ಚೆಂದ ಅಲ್ಲ ನಮ್ಮ ಮಕ್ಕಳು, ನಾವು ಬಂದರೆ ನಮ್ಮಿಂದನೇ ಬರ್ತವೆ. ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ನಾವು ಬಂದ್ವಿ ಅಂತ. ಮೇಲೆಲ್ಲ ಎಗ್ರಿ ಮುದ್ದು ಮಾಡ್ತಾಳೆ ಹಂಗೆ ನಮ್ಮ ಪರಿ. ಅದಾದಮೇಲೆ ನಮ್ಮ ಚೆರಿ ಕೇಳಬೇಕಾ, ಅವನು ಕೂಡ ಬಂದ್ಬಿಟ್ಟ ಆಚೆ. ಅವನು ಬಂದು ನಮ್ಮ ಮೇಲೆಲ್ಲ ಎಗರಾಡಿ ಎಲ್ಲ ಮಾಡಿ, ಅಯ್ಯೋ ನಾವೆಲ್ಲ ಆಚೆ ಹೋಗಿ ಬಂದರೆ ಸಾಕು ಎಲ್ಲಾದರೂ. ಅವರಿಬ್ಬರು ಖುಷಿ ಅಂತೂ ತಡೆಯೋಕ್ಕೆ ಆಗಲ್ಲ. ಅಯ್ಯೋ ಬಂದ್ರಪ್ಪ ಅಂತ ತುಂಬ ಖುಷಿ ಪಡ್ತಿರ್ತಾರೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ನಾದಿನಿಯವ್ರು ಕೂಡ ನಮ್ಮ ಮನೆಯಲ್ಲೇ ಸ್ಟೇ ಮಾಡಿದ್ರು ಅವತ್ತಿನ ನೈಟು. ತುಂಬ ರಾತ್ರಿ ಕತ್ಲಾಗಿತ್ತು ಅಂತ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತೀರಿ ಹೀಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಆಲ್.